ನಿಮಗೇನ್ ತೋರಿಸ್ಬೇಕೋ ಹೇಳಿ. ನಾವು ಒಂದು ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ನೋಡ್ಬೇಕು. ಸರಿ ನೋಡಿ, ಇದು ತುಂಬಾ ಒಳ್ಳೆ ಡಿಸೈನ್ಸ್. ಇದು ಇಷ್ಟ ಆಗ್ಲಿಲ್ವಾ? ಹಾಗಾದ್ರೆ ಇರಿ ಒಂದ್ ನಿಮಿಷ. ಅವನಿ ಪ್ರತಿ ನೆಕ್ಲೆಸ್ನ ಬೆಲೆಯನ್ನ ನೋಡದೇ ಇದ್ರೂ ಅಂದಾಜ್ ಮಾಡ್ತಾ ಇದ್ಲು. ಅಲ್ಲಿರೋ ಎಲ್ಲ ನೆಕ್ಲೆಸ್ ಅವನಿಯ ಬಜೆಟ್ಗೂ ಮ್ಯಾಚ್ ಆಗ್ತಿರ್ಲಿಲ್ಲ. ಗೌತಮ್ ಕೂಡ ಇದನ್ನ ಅರ್ಥ ಮಾಡ್ಕೊಂಡಿದ್ದ. ಅಂಗಡಿಯಲ್ಲಿರೋ ಎಲ್ಲ ಡಿಸೈನ್ನ ತೋರಿಸಿದ್ರು ಕೂಡ ಅವನಿಗೆ ಯಾವುದು ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಇದನ್ ನೋಡಿ ಶಾಪ್ ಓನರ್ ಸಂಪೂರ್ಣವಾಗಿ ಬೇಸತ್ ಹೋದ. ಗೌತಮ್ ಮತ್ತೆ ಅವನಿ ಮುಖಾಮುಖ ನೋಡ್ಕೊಳ್ತಿದ್ರು. ಇದನ್ನೆಲ್ಲ ನೋಡಿ ಶಾಪ್ ಓನರ್ಗೆ ಇವರು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನಿಸ್ತು. ಅವನು ತಕ್ಷಣ ಗಾರ್ಡ್ಗೆ ಸೂಚನೆ ಕೊಟ್ಟ. ಅವರು ತಕ್ಷಣ ಒಳಗಡೆ ಬಂದ್ರು. ಗಾರ್ಡ್ಸ್ ಅವನಿ, ಗೌತಮ್ ಮತ್ತೆ ಗೀತಾ ಮೇಲೆ ಕಣ್ಣಿಡೋದಕ್ ಶುರು ಮಾಡಿದ್ರು. ಇದರಿಂದ ಅವನಿ ಮತ್ತೆ ಗೀತಾ ನರ್ವಸ್ ಆದ್ರು. ಈಗ ನಾನು ನಿಮ್ಮ ಮುಂದೆ ಇಷ್ಟು ದುಬಾರಿ ಡಿಸೈನ್ಗಳನ್ನ ಇಟ್ಟಿದ್ದೀನಿ. ಇವುಗಳಲ್ಲಿ ಯಾವುದೇ ಕೂಡ ಇಷ್ಟ ಆಗದೆ ಇದ್ರೆ ಆಗ ನನಗೆ ಹೇಳಿ. ಅಂಥದ್ದೇನೂ ಇಲ್ಲ, ನಮಗಿಷ್ಟ ಆಗ್ತಿದೆ. ಆದ್ರೆ ಈ ಆದ್ರೆ ಅಂದ್ರೆ ಏನು? ನಾನು ಸುಳ್ಳು ಹೇಳ್ತಾ ಇಲ್ಲ. ಅಂಗಡಿಗೆ ತುಂಬಾ ಕಸ್ಟಮರ್ಸ್ಗಳು ಬರ್ತಾರೆ. ಆದ್ರೆ ನಾನು ಕೌಂಟರ್ನಿಂದ ಎದ್ದು ಬಂದು ಯಾರಿಗೂ ಜ್ಯುವೆಲರಿ ತೋರಿಸಲ್ಲ. ನನ್ನ ಅಂಗಡಿಯ ಸೇಲ್ಸ್ ಮ್ಯಾನ್ ಈ ಕೆಲಸ ಮಾಡ್ತಾನೆ. ಥ್ಯಾಂಕ್ ಯು, ನಾವು ಇದರಲ್ಲೇ ಒಂದು ಆಯ್ಕೆ ಮಾಡ್ಕೊಳ್ತೀವಿ. ಇಷ್ಟನ್ ಹೇಳಿ ಅವನಿ ನೆಕ್ಲೆಸ್ ಅನ್ನ ಟೇಬಲ್ ಮೇಲೆ ಇಟ್ಲು. ಅದ್ರ ಹೊಳಪಿಂದನೇ ಅದು ತುಂಬಾ ದುಬಾರಿ ನೆಕ್ಲೆಸ್ ಅನ್ನೋದು ಅವಳಿಗೆ ಕ್ಲಿಯರ್ ಆಗಿತ್ತು. ಅದ್ರ ಮೇಲೆ ಹಸಿರು ಸ್ಟೋನ್ ಅನ್ನ ಹಾಕಲಾಗಿತ್ತು. ಮತ್ತೆ ಸಂಪೂರ್ಣ ನೆಕ್ಲೆಸ್ ಮೇಲೆ ತುಂಬಾ ಸುಂದರವಾಗಿ ಡಿಸೈನ್ ಮಾಡಿದ್ರು. ಆದ್ರೂ ಕೂಡ ಅವನಿಯ ಮನಸ್ಸು ಅದೇ ನೆಕ್ಲೆಸ್ ಮೇಲೆ ನಿಂತಿತ್ತು. ಗೌತಮ್ ಆ ನೆಕ್ಲೆಸ್ ಮತ್ತು ಅವನಿಯ ಕಣ್ಣಿನ ಹೊಳಪನ್ನ ನೋಡ್ತಿದ್ದ. ಅವಳಿಗೆ ಈ ನೆಕ್ಲೆಸ್ನ ಈಗ್ಲೇ ನಾನು ಕೊಂಡ್ಕೋಬೇಕು ಅಂತ ಅನಿಸ್ತಿತ್ತು. ಅಯ್ಯೋ, ಇದು ತುಂಬಾನೇ ರೇರ್ ಪೀಸ್. ಪ್ಯೂರ್ ಜೋಧ್ಪುರಿ ಡಿಸೈನ್. ಕೆಲಸ ನೋಡಿ, ಸೂಪರ್ ಡಿಸೈನ್, ಎಷ್ಟು ಚೆನ್ನಾಗಿದೆ. ಇಲ್ಲ ಇಲ್ಲ, ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ನಮ್ ಬಜೆಟ್ ಬರೀ 50,000 ಅಷ್ಟೇ. ಅಯ್ಯೋ, ನೀವ್ ಏನ್ ಮಾಡ್ತಿದ್ದೀರಾ? ಯಾಕೆಲ್ಲ ಮುಚ್ಚಿಡ್ತಿದ್ದೀರಾ? ಬೇರೆ ಏನ್ ಮಾಡ್ಲಿ ಹೇಳಿ? ಪ್ಯಾಕ್ ಮಾಡಿ ನಿಮ್ಗೆ ಕೊಡ್ಬೇಕಾ? ಅಲ್ಲ, ನಿಮ್ಗೆ ಇಷ್ಟು ದೊಡ್ಡ ಜ್ಯುವೆಲ್ರಿ ಖರೀದಿ ಮಾಡೋಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಮೊದಲೇ ಹೇಳ್ಬೇಕಿತ್ತು. ಇಷ್ಟು ದುಬಾರಿ ಸೆಟ್ನ ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೀವು ಎಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ. ನೋಡು, ಎಲ್ಲವನ್ನು ಪ್ಯಾಕ್ ಮಾಡಿ. ಅಯ್ಯೋ, ನಿಮ್ಮ ಹತ್ರ ಇಷ್ಟು ಬಜೆಟ್ ಇರ್ಲಿಲ್ಲ ಅಂತಂದ್ರೆ ಮೊದಲೇ ಹೇಳ್ಬೇಕಿತ್ತಲ್ವಾ? ಇದು ರೇರ್ ನೆಕ್ಲೆಸ್ ಅನ್ನೋದು ನಿಮ್ಗೆ ಗೊತ್ತು ತಾನೆ? ಅಯ್ಯೋ, ನಾವೇನ್ ಮಾಡ್ಬೇಕು? ನಾವ್ ಬಂದಾಗ್ಲಿಂದ ಈ ವ್ಯಕ್ತಿ ಜ್ಯುವೆಲ್ರಿ ತೋರಿಸ್ತಾನೆ ಇದ್ದಾನೆ. ಇದ್ರಲ್ಲಿ ನಮ್ ತಪ್ಪೇನಿದೆ? ಏನಿದೆಲ್ಲ? ವಾ, ನನಗೆ ಇದೊಂದು ಬಾಕಿ ಇತ್ತು ನೋಡಿ. ಕಳ್ಳ ಪೊಲೀಸ್ಗೆ ಪಾಠ ಮಾಡ್ದಂಗೆ ನನಗೆ ಮೊದಲೇ ಅನುಮಾನ ಇತ್ತು. ನಿಮ್ ಜೇಬಲ್ಲಿ ₹1 ಕೂಡ ಇಲ್ಲ ಅಂತ. ಇಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸಾಕ್, ಸುಮ್ನೆ ಇರಿ. ಎಷ್ಟೊತ್ತು ಅಂತ ಸುಮ್ನೆ ಇರೋದು? ನಡೀರಿ. ಅಯ್ಯೋ ರಾಜು, ಪೊಲೀಸ್ಗೆ ಫೋನ್ ಮಾಡು. ಇವರು ನಮ್ಮ ಅಂಗಡಿಗೆ ಬಂದು ನಮ್ಮನ್ನೇ ಬೆದರಿಸ್ತಾ ಇದ್ದಾರೆ. ಗೌತಮ್, ಹೋಗೋಣ, ನಾವ್ ಹೊರಡೋಣ ಬನ್ನಿ. ಹೋಗಿ ಮೇಡಮ್, ಇಲ್ಲಿ ಮಾಡ್ದಂಗೆ ಬೇರೆ ಕಡೆನೂ ಸಮಯ ವ್ಯರ್ಥ ಮಾಡಿ ಹೋಗಿ. ಅಯ್ಯೋ, ಏನ್ ಮಾತಾಡ್ತಿದ್ದ ನಾನು? ಅಯ್ಯೋ ಸರ್, ಇವ್ರಿಗೆ ದಿನನಿತ್ಯ ಡ್ರಾಮಾ ಆಗ್ಬಿಟ್ಟಿದೆ. ನೆನ್ನೆ ಆಂಟಿಕ್ ಮಾರ್ಕೆಟ್ ಅಲ್ಲಿ ಇವ್ರನ್ನ ನೋಡ್ದೆ. ಅಲ್ಲಿ ಕೂಡ ಗಲಾಟೆ ಮಾಡ್ತಾ ಇದ್ರು. ಅವರು ಹಣ ಕೊಡ್ಬೇಕಾಗಿ ಬಂದಾಗ ಅಲ್ಲಿಂದ ಓಡೋಗ್ಬಿಟ್ರು. ಅಂದ್ರೆ ಇವರೇ ಅವರಾ? ಓ, ಈಗ ಅರ್ಥ ಆಯ್ತು ನನ್ಗೆ. ನಿನ್ ಹೆಂಡತಿಗೆ ಏನೂ ಕೊಡ್ಸಕ್ ಆಗಲ್ಲ ಅಂತ ದುಬಾರಿ ನೆಕ್ಲೆಸ್ ನೋಡಿ ಅದನ್ನ ಕಳ್ತನ ಮಾಡೋಕೆ ಯೋಚಿಸಿದೀರಾ ಅಂತ ಅನಿಸ್ತಾ ಇದೆ. ವಾ. ವಿಷಯ ಕ್ಷಣಾರ್ಧದಲ್ಲೇ ತೀವ್ರಗೊಂಡಿತ್ತು. ಇದನ್ ನೋಡಿ ಅವನಿಯ ಗಂಟಲು ಒಣಗಿತ್ತು. ಮುಂದೆ ನಿಂತಿದ್ದ ಸೇಲ್ಸ್ ಮ್ಯಾನ್ ಏನು ಕೇಳಲು ಸಿದ್ಧನಿರ್ಲಿಲ್ಲ. ನನಗೆ ಇದನ್ನ ಖರೀದಿಸೋಕೆ ಸಾಮರ್ಥ್ಯ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಗೌತಮ್ನ ಬಾಯಿಂದ ಬಂದ ಆ ಧ್ವನಿ ಎಲ್ಲರಿಗೂ ಶಾಕ್ ಕೊಡ್ತು. ಅಯ್ಯೋ, ಆ ನೆಕ್ಲೆಸ್ ಬೆಲೆ 12 ಲಕ್ಷ. ನೀನದನ್ನ ಖರೀದಿ ಮಾಡ್ತೀಯಾ? ಸಾಧ್ಯ ಆದ್ರೆ ತಂದ್ ತೋರ್ಸು ನೋಡೋಣ. ಗೌತಮ್ ಮನ್ಸ್ ಮಾಡಿದ್ರೆ ಈಗ್ಲೇ ಅವನಿಗೋಸ್ಕರ ಸಂಪೂರ್ಣ ಅಂಗಡಿಯನ್ನ ಖರೀದಿಸಬಹುದಿತ್ತು. ಆದ್ರೆ ಈಗ ಅವನು ತನ್ನ ಗುರುತನ್ನ ಯಾರಿಗೂ ಹೇಳಲು ಬಯಸ್ಲಿಲ್ಲ. ಸರ್, ನಂದೇ ತಪ್ಪು. ನನ್ನಿಂದನೇ ತಪ್ಪಾಗಿದ್ದು. ನಮ್ ಬಜೆಟ್ ಬರೀ 50,000 ಅಂತ ನಿಮಗ್ ಮೊದ್ಲೇ ಹೇಳ್ಬೇಕಿತ್ತು ನಾನು. ನಿಮ್ ಹತ್ರ 50,000 ಯಾವ್ದೇ ಜ್ಯುವೆಲ್ರಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾವ್ ಎಲ್ಲಾದ್ರೂ ಬೇರೆ ಕಡೆ ತಗೊಳ್ತೀವಿ. ಅಯ್ಯೋ ಮೇಡಮ್, ಅದು ಹಾಗಲ್ಲ. ನಮ್ಮಲ್ಲಿ ಎಲ್ಲಾ ರೀತಿ ಜ್ಯುವೆಲ್ರಿ ಇದೆ. ಅಯ್ಯ, ಸ್ವಲ್ಪ ಕಡಿಮೆ ಬೆಲೆ ಇದ್ದಿದ್ದನ್ನ ತೋರ್ಸು. ತಕ್ಷಣ ಅವನು ಹತ್ತಿರದಲ್ಲಿದ್ದ ಸೇಲ್ಸ್ ಮ್ಯಾನ್ಗೆ ಜ್ಯುವೆಲ್ರಿ ತೋರ್ಸೋದಕ್ಕೆ ಹೇಳ್ದ.
ಅವನಿ ತನ್ನ ಆಸೆಗಳನ್ನ ಬಚ್ಚಿಟ್ಕೊಂಡು ಸ್ವಲ್ಪ ಸಮಯದಲ್ಲೇ 60,000 ಬೆಲೆಯ ಸಿಂಪಲ್ ನೆಕ್ಲೆಸ್ನ ಆಯ್ಕೆ ಮಾಡ್ಕೊಂಡ್ಲು. ಮಾಮ್, ಇದ್ರ ಪೇಮೆಂಟ್ ಮಾಡಿ. ನೆಕ್ಲೆಸ್ನ ಪ್ಯಾಕ್ ಮಾಡಿದ ನಂತರ ಅವನಿ ಗೀತಾ ಕಡೆ ನೋಡೋದಕ್ ಶುರು ಮಾಡಿದ್ಲು. ಎಲ್ಲ ಗೌತಮಿಂದ ಪೂರ್ತಿ ಮೂಡೆ ಹಾಳಾಗೋಯ್ತು. ಅವನ್ ಜೇಬಲ್ಲಿ ಹಣ ಇರೋ ತರ ನಮ್ಮನ್ನ ಇಷ್ಟು ದೊಡ್ಡ ಶಾಪಿಗೆ ಕರ್ಕೊಂಡ್ ಬಂದಿದ್ದಾನೆ. ಇದ್ ತಗೊಳ್ಳಿ. ಗೀತಾ ತಕ್ಷಣ ತನ್ನ ಪರ್ಸ್ನಿಂದ ಹಣ ತೆಗೆದು ಅಂಗಡಿ ಓನರ್ಗೆ ಕೊಟ್ಟು ತಗೋ, ಕೊಡು ಇದನ್ನ. ಅಂಗಡಿಯಿಂದ ಹೊರಟೋದ್ಲು. ಅನಿಲ್ ಮತ್ತೆ ಅವನಿ ಕೂಡ ನೆಕ್ಲೆಸ್ನ ಬ್ಯಾಗ್ ಹಿಡ್ಕೊಂಡು ಹೊರಗಡೆ ಹೊರಟೋದ್ರು. ಆದ್ರೆ ಗೌತಮ್ ಇನ್ನೂ ಅಲ್ಲೇ ನಿಂತು ಶಾಪ್ ಓನರ್ ಕಡೆ ಕೋಪದಿಂದ ನೋಡ್ತಿದ್ದ. ಏನಾಯ್ತಣ್ಣ, ಮುಖ ಸಪ್ಪಗಾಗಿದೆ? ಜೇಬಲ್ಲಿ ಹಣ ಇಲ್ಲ ಅಂದ್ರೆ ಆಕಾಶದಲ್ಲಿ ಹಾರಾಡೋ ಕನ್ಸ್ ಕಾಣ್ಬಾರ್ದು, ಹಾ? ಇದನ್ ಕೇಳಿ ಕೋಪದಿಂದ ಗೌತಮ್ ಹೊರಗಡೆ ಬಂದ. ಆದ್ರೆ ಅವನ ಕೋಪ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಹೊರಗೆ ಹೋಗಿದ ತಕ್ಷಣ ಅವನ್ ನೋಡ್ತಾನೆ ಅವನಿ ಕಾರಿನ ಬಳಿ ಅವನಿಗೋಸ್ಕರ ಕಾಯ್ತಿರೋದನ್ನ ನೋಡ್ದ. ಸರ್, ಕೀ ತಗೊಳ್ಳಿ. ನೀವು ಹೋಗಿ, ನಾನು ಬರ್ತೀನಿ. ಈಗ ಇನ್ನೇನ್ ಮಾಡಕ್ ಹೋಗ್ತಿದ್ಯಾ? ಒಳಗಿಷ್ಟು ಅವಮಾನ ಆಗಿದ್ದು ನಿನಗ್ ಸಾಕಾಗ್ಲಿಲ್ವಾ? ಇಷ್ಟು ದುಬಾರಿ ಅಂಗಡಿಗೆ ನೀನೆ ತಾನೇ ನಮ್ಮನ್ನ ಕರ್ಕೊಂಡು ಹೋಗಿದ್ದು. ಈಗ ಇನ್ನೇನ್ ಮಾಡಕ್ ಹೊರಟಿದ್ಯಾ? ಮಾಮ್, ಪ್ಲೀಸ್. ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಅನ್ನಿಸ್ತಿದೆ. ನಾನು ತರಕಾರಿ ತಗೊಂಡು ಬರ್ತೀನಿ. ರಾತ್ರಿ ಅಡುಗೆ ಮಾಡಲು ಬೇಕಲ್ವಾ, ಅದಕ್ಕೆ. ಈಗ ಇವನು ಮಾರ್ಕೆಟ್ಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ನಮ್ಗೇನು? ಕನಿಷ್ಠ ಸ್ವಲ್ಪ ಹೊತ್ತು ಇವನ್ ಮುಖ ನೋಡೋ ಹಾಗಿರಲ್ಲ. ಅಪ್ಪ, ಸರಿ ಬನ್ನಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಗೌತಮ್ ಅವ್ರು ಹೋಗ್ತಿರೋದನ್ನ ನೋಡ್ತಾ ಅಲ್ಲೇ ನಿಂತಿದ್ದ. ಅವನಿಯ ಕಾರು ಅವನ ಕಣ್ಣಿಂದ ದೂರ ಹೋಗ್ತಿದ್ದಂತೆ ಗೌತಮ್ ತನ್ನ ಸ್ಲೀವ್ಸ್ ಅನ್ನ ಮಡ್ಚ್ಕೊಂಡು ಮತ್ತೆ ಅದೇ ಜ್ಯುವೆಲರಿ ಅಂಗಡಿ ಒಳಗೆ ವಾಪಸ್ ಹೋದ. ಸರ್, ಇಲ್ಲಿ ತುಂಬಾ ಗ್ರಾಹಕರಿದ್ದಾರೆ, ದಯವಿಟ್ಟು ನಂತರ ಬನ್ನಿ. ನಾನು 12 ಲಕ್ಷದ ನೆಕ್ಲೆಸ್ ಖರೀದಿ ಮಾಡಬೇಕು. ಗೌತಮ್ ಮಾತುಗಳನ್ನ ಕೇಳ್ತಿದ್ದಂತೆ ಎಲ್ಲಾ ಸೇಲ್ಸ್ಮನ್ಗಳು ನಗದಕ್ ಶುರು ಮಾಡಿದ್ರು. ಅಂಗಡಿ ಮಾಲೀಕ ಕೂಡ ನಗದಕ್ ಶುರು ಮಾಡದ. ಏನು ನೆಕ್ಲೆಸ್? ನಿನ್ನ ಹೆಂಡತಿ ಪರ್ಸ್ನಲ್ಲಿ ನೆಕ್ಲೆಸ್ ಜೊತೆ ನಿನ್ನ ಬುದ್ಧಿನೂ ಬಿಟ್ಟು ಬಂದಿದ್ಯಾ? ನನಗನ್ನಿಸ್ತಾ ಇದೆ ಇವನು ಒಳಗಿನ ಗಂಡಸ್ತನ ಇದ್ದಕ್ಕಿದ್ದಾಗೆ ಎಚ್ಚರ ಆಗಿದೆ ಅಂತ. ನಿಮ್ ಜೋಕ್ ಮುಗ್ದಿದ್ರೆ ಈಗ ಸ್ವಲ್ಪ ಸೀರಿಯಸ್ ವಿಷಯದ ಬಗ್ಗೆ ಮಾತಾಡೋಣ. ನೀನ್ ನಿಜವಾಗ್ಲೂ ನೆಕ್ಲೆಸ್ ಖರೀದಿ ಮಾಡ್ತೀಯಾ? ನಿನಗೆ ಖರೀದಿ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲ. ನನ್ನ ಸ್ಟೇಟಸ್ ಏನು ಅಂತ ಊಹಿಸೋಕೂ ಆಗಲ್ಲ. ಈಗ ನಾನಿಲ್ಲಿ ಕೇವಲ ಕಸ್ಟಮರ್ ಆಗಿ ಬಂದಿದ್ದೀನಿ. ಸಾಕು ಸಾಕು, ನಿಲ್ಸಿ. ಸೆಕ್ಯೂರಿಟಿ, ಇವನ್ನ ಎಳ್ಕೊಂಡು ಹೋಗಿ ಹೊರಗಡೆ ಹಾಕಿ. ಈಗ ನೀನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಈ ಅಂಗಡಿ CCTV ಇದೆಯಲ್ಲ, ಇಲ್ಲಿ ತುಂಬಾನೇ ಫೇಮಸ್ ಆಗಿರೋದು. ನಾನು ಒಂದು ಸಲ ಕೂಗಿದ್ರೆ ಸಾಕು, ಇಲ್ಲಿ ಜನ ಬಂದ್ ಸೇರ್ತಾರೆ. ನೀನ್ ಹೇಳೋದನ್ನ ಯಾರು ಕೂಡ ನಂಬಲ್ಲ, ಅರ್ಥ ಮಾಡ್ಕೋ. ಮೊದ್ಲು ನಿನಗೆ ಇಲ್ಲಿ ಜನ ಹೊಡಿತಾರೆ, ನಂತರ ಪೊಲೀಸ್ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಕೇಳಿಸ್ಕೊಂಡ ತಕ್ಷಣ ಗೌತಮ್ ತನ್ನ ಮೊಬೈಲ್ನ ತೆಗೆದ. ಅವನಿಗೆ ಇನ್ನು ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಹಲೋ ಪಟೇಲ್ ಅವರೇ, ಶಾಪ್ ನಂಬರ್ 105 ಓಲ್ಡ್ ಸಿಟಿ, ಅಜಿತ್ ನಗರ್. ನಿಮ್ಗಿಲ್ಲಿ ಬರೋಕೆ 10 ನಿಮಿಷ ಇದೆ. ಯಾರಿಗೆ ಫೋನ್ ಮಾಡಿದ್ದೆ? ಯಾರಾದ್ರೂ ಬಂದು ನನ್ನನ್ನ ಕಾಪಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಇನ್ನು 10 ನಿಮಿಷದಲ್ಲಿ ನಿನಗೆ ಗೊತ್ತಾಗುತ್ತೆ. ಸೇಲ್ಸ್ಮನ್ನ ಮುಖ ಕೋಪದಿಂದ ಕೆಂಪಾಗಿತ್ತು. ಇದನ್ನೆಲ್ಲ ನೋಡಿದ ತಕ್ಷಣ ಅಕ್ಕಪಕ್ಕ ಇದ್ದ ಜನರು ಅವನ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈ ದೇಶದಲ್ಲಿ ಬಡತನದ ಸಮಸ್ಯೆ ಇಲ್ಲ, ಸಮಸ್ಯೆ ಇಂಥ ಮೋಸಗಾರರದ್ದು. ಇವನೊಮ್ಮೆ ನೋಡಿ, ಇಷ್ಟು ಅವಮಾನ ಮಾಡಿದ್ರು ಇಲ್ಲೇ ನಿಂತಿದ್ದಾನೆ. ಅಯ್ಯೋ, ಇವ್ರ ಬುದ್ಧಿನೇ ಅಂತದ್ದು. ಕಳ್ಳರಿಗೂ ಮೋಸಗಾರರಿಗೂ ಏನ್ ವ್ಯತ್ಯಾಸ ನೋಡ್ರಿ, ಎಷ್ಟು ಗರ್ವದಿಂದ ನಿಂತಿದ್ದಾನೆ ಅಂತ. ಅಂಗಡಿಯ ಪ್ರತಿಯೊಂದು ಮೂಲೆಯಲ್ಲೂ ಗುಸುಗುಸು ಶುರುವಾಗಿತ್ತು. ಇನ್ನು ಉಳಿದ ಜನರು 10 ನಿಮಿಷಗಳ ನಂತರ ಏನಾಗುತ್ತೆ ಅಂತ ಕೆಲವರು ಕಾಯ್ತಾ ಇದ್ರು. ಆದ್ರೆ ಅಷ್ಟರಲ್ಲೇ ಶಾಪ್ ಹೊರಗಡೆ ತುಂಬಾ ದುಬಾರಿ ಕಾರ್ಗಳು ಬಂದು ಅಂಗಡಿಯ ಹೊರಗೆ ನಿಂತು. ಕಾರ್ಗಳು ನಿಂತಿದ ತಕ್ಷಣ ಕೆಲವು ಬಲಿಷ್ಠ ಬಾಡಿಗಾರ್ಡ್ಗಳು
ತನ್ನ ಗನ್ನನ್ನ ಹಿಡಿದು ಅಂಗಡಿಯ ಹೊರಗೆ ನಿಂತರು. ಅದೇ ಕ್ಷಣದಲ್ಲಿ ಪಟೇಲ್ ಕಾರ್ನಿಂದ ಇಳಿದು ಅಂಗಡಿಯನ್ನ ದೀರ್ಘವಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಪಟೇಲ್ ಅವರು ಅಂಗಡಿ ಒಳಗ್ ಬಂದ ತಕ್ಷಣ ಗೌತಮ್ ಅಲ್ಲೇ ನಿಂತಿರೋದನ್ನ ನೋಡ್ದ. ಈಗ ಎಲ್ಲಾ ಬಾಡಿ ಗಾರ್ಡ್ಸ್ಗಳು ಅಂಗಡಿಯನ್ನ 4 ದಿಕ್ಕಿಂದನೂ ಸುತ್ತುವರೆದಿದ್ರು. ಪಟೇಲ್ ಅವರು ಬಂದ ಕೂಡ್ಲೆ ಅಂಗಡಿ ಒಳಗಡೆ ಜನರು ಗುಸುಗುಸು ಮಾತು ಆರಂಭಿಸಿದ್ರು. ಚಿಕ್ಕದೊರೆ, ನೀವು ಈ ಸಣ್ಣ ಅಂಗಡಿಲಿ ಏನ್ ಮಾಡ್ತಾ ಇದ್ದೀರಾ? ಪಟೇಲ್ ಅವರೇ, ಈ ವ್ಯಕ್ತಿ ನನ್ನ ಸ್ಟೇಟಸ್ ಏನು ಅಂತ ನೋಡ್ಬೇಕಂತೆ. ಇದನ್ ಹೇಳ್ತಿದ್ದಂತೆ ಗೌತಮ್ ಸೇಲ್ಸ್ ಮ್ಯಾನ್ ಮುಂದೆ ನಿಂತು ಅವನ ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ದ. ಇಷ್ಟೊಂದ್ ಜನ ಬಾಡಿ ಗಾರ್ಡ್ಸ್ಗಳನ್ನ ನೋಡಿ ಸೇಲ್ಸ್ ಮ್ಯಾನ್ನ ಗಂಟ್ಲು ಒಣಗಿ ಹೃದಯ ವೇಗವಾಗಿ ಬಡಿಯೋದಕ್ ಶುರು ಮಾಡ್ತು. ನಿನಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಚಿಕ್ಕ ದೊರೆ ಹತ್ರ ಹೀಗ್ ಮಾತಾಡ್ತಾ ಇದ್ಯಾ? ನಿಮ್ ಮುಂದೆ ಯಾರು ನಿಂತಿದ್ದಾರೆ ಅಂತ ಗೊತ್ತಿದ್ಯಾ? 1 ನಿಮಿಷ ಸಾಕು, ಕೇವಲ 1 ನಿಮಿಷ ನಿಮ್ಮ ಈ ಅಂಗಡಿಯನ್ನು ನಿಮ್ಮನ್ನು ಸಂಪೂರ್ಣವಾಗಿ ಖರೀದಿಸಲು. ಪಟೇಲ್ ಅವರ ಈ ಮಾತನ್ನ ಕೇಳಿದ ತಕ್ಷಣ ಗಾರ್ಡ್ಸ್ ಎಲ್ಲ ಅಂಗಡಿ ಓನರ್ನ ನೋಡೋದಕ್ ಶುರು ಮಾಡಿದ್ರು. ಓನರ್ಗೆ ಗೌತಮ್ ಯಾರು ಅನ್ನೋದು ಈಗಾಗ್ಲೇ ಅರ್ಥವಾಗಿತ್ತು. ಹೊರಗೆ ನೋಡೋದಕ್ಕೆ ಸಾಮಾನ್ಯ ಮನುಷ್ಯನಂತೆ ಕಾಣ್ತಿರುವ ಗೌತಮ್ ಅವನ ಅಸಲಿಯತ್ ಬೇರೆನೇ ಆಗಿತ್ತು. ಹೋಗು, ಹಣದ ಬ್ಯಾಗ್ ತಗೊಂಡ್ ಬಾ. ಬ್ಯಾಗ್ ಅನ್ನ ನೋಡಿದ ತಕ್ಷಣ ಎಲ್ರೂ ಬಾಯಿ ಬಿಟ್ಟಂತೆ ನೋಡ್ತಿದ್ರು. ಆಗ ಬ್ಯಾಗ್ ಪೂರ್ತಿ ಹಣದಿಂದ ತುಂಬಿತ್ತು. ಇನ್ನೊಂದ್ ಕಡೆ ಅಂಗಡಿ ಮಾಲೀಕರ ಕಾಲುಗಳು ಕಂಪಿಸೋದಕ್ಕೆ ಶುರುವಾದ್ವು. ಮರುಕ್ಷಣ ಅವನು ಗೌತಮ್ ಕಾಲಿಗೆ ಬಿದ್ಬಿಟ್ಟ. ಚಿಕ್ಕದೊರೆ, ನನ್ನ ದಯವಿಟ್ಟು ಕ್ಷಮಿಸಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಹೌದು ಮಿಸ್ಟರ್ ಸೇಲ್ಸ್ ಮ್ಯಾನ್, ಈಗ ಹೇಳಿ, ನಾನು ಯಾರನ್ನ ಕರೆಸ್ತಾ ಇದ್ದೆ ಗೊತ್ತಾಯ್ತಲ್ವಾ? ಸರ್, ನನ್ನ ದಯವಿಟ್ಟು ಕ್ಷಮಿಸಿ ಸರ್. ನಾನು ಯೋಚನೆ ಮಾಡಿ ಮಾತಾಡ್ಲಿಲ್ಲ, ದಯವಿಟ್ಟು ಕ್ಷಮಿಸಿ ಸರ್. ಸರಿ, ಈ ಬಾರಿ ನಿನ್ನ ಕ್ಷಮಿಸ್ತೀನಿ. ಆದ್ರೆ ಇದ್ರ ನಂತರ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಇಷ್ಟನ್ ಹೇಳ್ತಾ ಗೌತಮ್ ಗಾರ್ಡ್ಗಳ ಕಡೆ ಸೂಚನೆ ನೀಡಿದ. ಸ್ವಲ್ಪ ಹೊತ್ತಿನ ಮುಂಚೆ ಗೌತಮ್ನ ನೋಡಿ ಆಡ್ಕೋತಿದ್ದವರು ಈಗ ಅವರೆಲ್ಲ ಗೌತಮ್ಗೆ ಗೌರವ ಕೊಡೋದಕ್ಕೆ ಶುರು ಮಾಡಿದ್ರು. ಈಗ ನನ್ನ ಹೆಂಡತಿ ಇಷ್ಟವಾದ ನೆಕ್ಲೆಸ್ ಅನ್ನು ತಗೊಂಡ್ ಬನ್ನಿ. ಏಯ್, ಏನ್ ನೋಡ್ತಾ ನಿಂತಿದ್ಯಾ? ಹೋಗಿ ತಗೊಂಡ್ ಬಾ. ಗೌತಮ್ ಆ ನೆಕ್ಲೆಸ್ನ ನೋಡಿದ ತಕ್ಷಣ ಮುಖದ ಮೇಲೆ ಮಂದಹಾಸ ಮೂಡ್ತು. ಕೆಲವೇ ಕ್ಷಣಗಳಲ್ಲಿ ಅವನು ಅಂಗಡಿಯಿಂದ ತುಂಬಾ ದುಬಾರಿ ಆಭರಣಗಳನ್ನ ಖರೀದಿಸಿದ. ಇದನ್ನ ನೋಡಿ ಅಂಗಡಿಯ ಮಾಲೀಕರಿಗೆ ತಲೆ ಸುತ್ತದಂತಾಯ್ತು. ಇದನ್ನ ತಗೊಳ್ಳಿ. ಬನ್ನಿ ಪಟೇಲ್. ಪಟೇಲ್ ಅವರೇ, ಎಲ್ಲ ಆಭರಣಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿ, ಜೊತೆಗೆ ಕೆಲವು ದುಬಾರಿ ಗಿಫ್ಟ್ಗಳನ್ನು ಕೂಡ ಸೇರಿಸಿ. ನಾಳೆ ಅವನಿಯವರ ಕಸಿನ್ ಮದುವೆ ಇದೆ, ಅದಕ್ಕೆ ಅವನ ಪರವಾಗಿ ನೀವು ಈ ಎಲ್ಲ ಗಿಫ್ಟನ್ನು ಆ ಸ್ಥಳಕ್ಕೆ ತಲುಪಿಸಿ, ಮರಿಬೇಡಿ. ಮತ್ತೆ ಅದರಲ್ಲಿ ಗ್ರೀನ್ ಕಲರ್ ನೆಕ್ಲೆಸ್ ಇದೆ, ಅದನ್ನು ಸಪ್ರೇಟಾಗಿಡಿ. ಸರಿ ದೊರೆ. ಅದನ್ನು ನಾನು ನನ್ನ ಕೈಯಾರೆ ಅವನಿಗೆ ಕೊಡ್ತೀನಿ. ಅದು ಒಳ್ಳೇದು. ನಿಮ್ಮ ಇಷ್ಟದಂತೆ ಆಗಲಿ. ಚಿಕ್ಕ ಬಾಯಿ ದೊಡ್ಡ ಮಾತು. ನಿಮ್ಮ ಬಗ್ಗೆ ಅವನಿಗೆ ಯಾಕೆ ಸತ್ಯ ಹೇಳ್ತಾ ಇಲ್ಲ? ಹೇಳ್ತೀನಿ ಪಟೇಲ್ ಅವರೇ, ಆದರೆ ಇದು ಸರಿಯಾದ ಸಮಯ ಅಲ್ಲ. ಸಮಯ ಬಂದಾಗ ಸ್ವತಃ ನಾನೇ ಹೇಳ್ತೀನಿ. ಅಂದಹಾಗೆ ಅದು ಒಳ್ಳೇದೆ. ನಿಮ್ಮ ಮಾವನ ಮನೆಯವ್ರಿಗೆ ನೀವು ಗೌತಮ್ ಸಿಂಹಾದ್ರಿ ಅಂತ ಗೊತ್ತಾದರೆ ಅವರು ಅವನಿಗೆ ಡಿವೋರ್ಸ್ ಕೊಡು ಅಂತ ಹೇಳಲ್ಲ. ನಾನು ಹೋಗಿ ಬರ್ತೀನಿ.
ಗೌತಮ್ ಏನು ಹೇಳಲಿಲ್ಲ. ಆದ್ರೆ ಪಟೇಲ್ ಅವರ ಮಾತುಗಳಿಂದ ಅವನಿಗೆ ಖುಷಿಯಾಗಿಲ್ಲ ಅನ್ನೋದು ಅವನ ಕಣ್ಗಳನ್ನ ನೋಡಿದ್ರೇನೆ ಗೊತ್ತಾಗ್ತಿತ್ತು. ಪಟೇಲ್ ಅವ್ರಿಗೂ ಅವನು ಸುಲಭವಾದ ಹೂವಿನ ದಾರಿಯನ್ನ ಬಿಟ್ಟು ಮುಳ್ಳಿನ ದಾರಿಯಲ್ಲಿ ಯಾಕೆ ನಡೀತಿದ್ದಾನೆ ಅನ್ನೋದು ಅರ್ಥವಾಗ್ಲಿಲ್ಲ. ಮನೆಗೆ ತರಕಾರಿ ತಗೊಂಡು ವಾಪಸ್ ಹೋದಾಗ ಅವನ ಮುಖದಲ್ಲಿ ಸಂತೋಷ ಕಣ್ಮರೆಯಾಯಿತು. ಮನೆಯೊಳಗೆ ಬೇರೆ ರೀತಿಯ ವಾದ ಪ್ರಾರಂಭವಾಗಿತ್ತು ಮತ್ತು ಗೀತಾ ಗೌತಮ್ಗಾಗಿ ಮನೆಯಲ್ಲಿ ಕಾಯ್ತಾ ಕೂತ್ಕೊಂಡಿದ್ಲು. ವಾ 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 ವಾ, ಬನ್ನಿ ಮಹಾರಾಜ್ರೆ, ನೀವ್ ತರಕಾರಿ ತರೋಕೆ ಬೇರೆ ಸಿಟಿಗೆ ಹೋಗಿದ್ದೀರಾ ಅಂತ ಅನ್ಸಿತ್ತು. ಇಲ್ಲ, ಹಾಗೇನೂ ಇಲ್ಲ. ಅದೇನಂದ್ರೆ ಬಾಯ್ ಮುಚ್ಚು. ಇವತ್ ಮತ್ತೆ ನಿನ್ನಿಂದಾಗಿ ನನ್ ಮಗಳಿಗೆ ಅವಮಾನ ಆಗಿದೆ. ಅಮ್ಮ, ಆ ದೇವ್ರು ನನ್ ಯಾವ ಜನ್ಮದ್ ಸೇಡ್ ತೀರ್ಸ್ಕೊಳ್ತಿದ್ದಾನೋ ಏನೋ. ಅವನಿ, ಈಗಿಂದೀಗ್ಲೇ ನೀನು ಇವನಿಗೆ ಡಿವೋರ್ಸ್ ಕೊಟ್ಬಿಡು ಪ್ಲೀಸ್ ಅವನಿ. ಅಮ್ಮ, ನೀವ್ ಮತ್ತೆ ಇದನ್ ಶುರು ಮಾಡ್ಬೇಡಿ. ಈ ಸತಿ ಗೌತಮಿಂದ ಏನು ತಪ್ಪಿರ್ಲಿಲ್ಲ. ಆದ್ರೆ ಪ್ರತಿದಿನ ಈ ಡಿವೋರ್ಸ್ ಬಗ್ಗೆ ಕೇಳಿ ಕೇಳಿ ನನಗ್ ಬೇಜಾರಾಗಿದೆ. ಹಾಗಾದ್ರೆ ನಾನ್ ಏನ್ ಮಾಡ್ಲಿ? ಇವನ್ ಮುಖ ನೋಡ್ತಿದ್ದಾಗ್ಲೆಲ್ಲ ನನಗೆ ಉಸಿರು ಕಟ್ಟುತ್ತೆ. ದೇವ್ರೆ, ಈಗ ನೀನೇ ಈ ಹುಡುಗಿಗೆ ಅರ್ಥ ಮಾಡ್ಸಪ್ಪ. ಯಾಕಂದ್ರೆ ಇವಳು ನನ್ ಮಾತು ಕೇಳೋದನ್ನ ನಿಲ್ಸ್ಬಿಟ್ಟಿದ್ದಾಳೆ. ಇವತ್ತಿಗೂ ಇವಳ ಹಿಂದೆ ಎಷ್ಟು ಜನ ಹುಡುಗರಿದ್ದಾರೆ. ಆದ್ರೆ ಇವಳು ಗೀತಾ ಈ ರೀತಿ ಆಡೋದು ಮತ್ತೆ ಡ್ರಾಮಾ ಮಾಡೋದು ಹೊಸ್ತೇನಲ್ಲ. ಅವಳು ಹೀಗೆ ಪ್ರತಿದಿನ ಅವನಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಗೌತಮ್, ನೀನ್ ಹೋಗು, ಏನಾದ್ರೂ ಅಡ್ಗೆ ಮಾಡು. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಮತ್ತಿಲ್ ಕೇಳು, ಏನಾದ್ರೂ ಚೆನ್ನಾಗ್ ಮಾಡು. ಮತ್ತೆ ಸಿಂಕಲ್ಲಿ ಒಂದು ಎಂಜಿಲ್ ಪಾತ್ರೆ ಉಳ್ದಿರ್ಬಾರ್ದು. ಹೋಗು. ತಕ್ಷಣ ಗೌತಮ್ ಕಿಚನಿಗೆ ಹೋದ. ಆದ್ರೆ ಗೀತಳ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ. ಅವಳ ಕಣ್ಣಲ್ಲಿ ಕಣ್ಣೀರು ಸಹ ಇತ್ತು. ಅಮ್ಮ ಅಮ್ಮ, ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಆ ಥರ ಎಲ್ಲ ಏನೂ ಇಲ್ಲ. ಮಗಳೇ ಪ್ಲೀಸ್, ಇನ್ನೂ ತಡ ಆಗಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ? ನೀನು ಇವತ್ತೇ ಅವನಿಗೆ ಡಿವೋರ್ಸ್ ಕೊಟ್ಬಿಡು ಪ್ಲೀಸ್ ಮಗಳೇ. ನೀವ್ ಮತ್ತೆ ಅದೇ ಮಾತಾಡ್ತಿದ್ದೀರಾ. ನಾನ್ ನಿಮಗ್ ಹೇಗೆ ಹೇಳಿ? ನೋಡಿ, ನೀವ್ ನನಗೆ ಎಷ್ಟೇ ಹೇಳಿ, ಆದ್ರೆ ನಾನ್ ಗೌತಮ್ಗೆ ಡಿವೋರ್ಸ್ ಕೊಡೋದಿಲ್ಲ. ಮತ್ತೆ ಇದು ಫೈನಲ್. ಮಗಳೇ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವನಿ ಅವನಿ ನಿಮ್ ಜೇಬಲ್ಲಿ ₹1 ಕೂಡ ಇಲ್ಲ ಅಂತ ನನಗೆ ಗೊತ್ತಿತ್ತು. ಇಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವನಿ ಇವತ್ತು ಡಿವೋರ್ಸ್ ನಿರಾಕರಿಸಿದ್ಲು. ಆದ್ರೆ ಆಭರಣ ಅಂಗಡಿಯಲ್ಲಿ ನಡೆದ ಅವಮಾನ ಅವಳ ಮನಸ್ಸಿನಲ್ಲಿ ಇನ್ನೂ ಇತ್ತು. ಗೌತಮ್ ರೂಮ್ ಒಳಗ್ ಬಂದ ತಕ್ಷಣ ಅವನು ಸ್ಯಾಂಡ್ವಿಚ್ ಪ್ಲೇಟ್ ಇಟ್ಟು ಅವನಿ ಕಡೆ ನೋಡ್ದ. ಅವನಿ, ನಿನ್ ಗಿಫ್ಟ್ ಬಗ್ಗೆ ಚಿಂತಿಸ್ಬೇಡ. ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ನೀನ್ ವ್ಯವಸ್ಥೆ ಮಾಡ್ತೀಯಾ? ಹೇಗೆ? ಏನು ಮಾಡೋದ್ ಬೇಕಾಗಿಲ್ಲ. ಸುಮ್ನೆ ಹೋಗಿ ಚಾಪೆ ತಗೊಂಡು ಕೆಳಗಡೆ ಹೋಗಿ ಮಲ್ಕೋ. ಗುಡ್ ನೈಟ್. ಗಿಫ್ಟ್ ಖರೀದಿಸಲು ಆಗದಿದ್ದ ಕಾರಣ ಅವನಿಯ ಧ್ವನಿಯಲ್ಲಿ ಅವಳ ಕೋಪ ಸ್ಪಷ್ಟವಾಗಿ ಕಾಣ್ತಿತ್ತು. ಆದ್ರೆ ಗೌತಮ್ ಗಾಯತ್ರಿ ದೇವಿಗಾಗಿ ತುಂಬಾ ಗಿಫ್ಟ್ಗಳನ್ನ ಖರೀದಿಸಿದ್ದಾನೆ ಎಂಬುದು ಅವಳು ತಿಳಿದಿರ್ಲಿಲ್ಲ. ಅದನ್ನ ನೋಡಿ ನಾಳೆ ಅವನಿ ಶಾಕ್ ಆಗಲಿದ್ದಾಳೆ. ಅವನಿ ಸುಂದರವಾದ ನೀಲಿ ಡ್ರೆಸ್ ಅನ್ನ ಹಾಕೊಂಡಿದ್ಲು. ಅದು ಅವಳ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸ್ತಿತ್ತು. ಗೌತಮ್ ಕಾರ್ ಓಡಿಸ್ತಿದ್ದಾಗ ಕನ್ನಡಿಯಲ್ಲಿ ಅವಳನ್ನ ಮತ್ತೆ ಮತ್ತೆ ನೋಡ್ತಿದ್ದ. ಕೆಲವೇ ಕ್ಷಣಗಳಲ್ಲಿ ಗೌತಮ್ ಕಾರನ್ನ ರಾಜ್ಗುರು ಮನೆ ಮುಂದೆ ನಿಲ್ಲಿಸಿದ. ಮನೆಯಲ್ಲಿದ್ದ ದುಬಾರಿ ಕಾರ್ಗಳು ಮತ್ತು ಅಲಂಕಾರಗಳನ್ನ ನೋಡಿ ರಾಜ್ಗುರು ಕುಟುಂಬದ ಎಲ್ಲ ಸದಸ್ಯರು ಪಾರ್ಟಿಗಾಗಿ ಬಂದಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. ಎಲ್ಲರೂ ಕೂಡ ರಾಜ್ಗುರು ಅವರ ಮನೆ ಒಳಗೆ ಹೋದ ತಕ್ಷಣ ಪಾರ್ಟಿಗೆ ಬಂದಿರುವಂತಹ ಜನರೆಲ್ಲ ಅವ್ರನ್ನ ನೋಡೋದಕ್ಕೆ ಶುರು ಮಾಡಿದ್ರು.
ಕೆಲವರು ಗೌತಮ್ನ ನೋಡಿ ನಗ್ತಾ ಮಾತನಾಡ್ತಿದ್ರೆ ಇನ್ನು ಕೆಲವರು ಅವನನ್ನ ನೋಡಿದ ತಕ್ಷಣ ಮುಖ ತಿರುಗಿಸ್ಕೊಂಡ್ರು. ಗೀತಾ ಮತ್ತು ಅನಿಲ್ ಗಾಯತ್ರಿ ದೇವಿ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಕೊಠಡಿಗೆ ಹೋದ್ರು. ಯಾಕಂದ್ರೆ ಎಲ್ಲಾ ಉಡುಗೊರೆಗಳನ್ನು ಅಲ್ಲಿ ಇಡಬೇಕಾಗಿತ್ತು. ಅವರು ಹೋಗಿದ ತಕ್ಷಣ ಅವನಿ ಕೂಡ ಗೌತಮಿಂದ ದೂರವಾಗಿ ಬಾತ್ರೂಮ್ ಕಡೆ ಹೋದ್ಲು. ಯಾಕಂದ್ರೆ ಪಾರ್ಟಿಯಲ್ಲಿ ಇದ್ದವರು ಇನ್ನು ಗೌತಮ್ ಬಗ್ಗೆ ಮಾತನಾಡ್ತಿದ್ರು. ಅವಳು ಗೌತಮ್ ಜೊತೆಗಿದ್ರೆ ಜನರ ಮಾತಿಗೆ ಗುರಿಯಾಗ್ತಾಳೆ ಅಂತ ಹೋದ್ಲು. ಆದ್ರೆ ರೂಮಿನ ಹೊರಗಡೆ ತಲುಪಿದಾಗ ಅವನಿಗೆ ತನ್ನ ಅಜ್ಜಿಯ ಕೋಪದ ಧ್ವನಿ ಕೇಳಿಸ್ತು. ಏನ್ ತಗೊಂಡ್ ಬಂದಿದ್ಯಾ? ನಾನ್ ನಿನಗೆ ಕನಿಷ್ಠ ಅಂದ್ರೂ 5 ಲಕ್ಷದ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ದು. ಮತ್ ನೀನ್ ಇದನ್ ತಂದಿದ್ಯಾ? ಹಣ ಇರ್ಲಿಲ್ಲ ಅಂದ್ರೆ ನಿನ್ನ ಕೆಲ್ಸ ಇಲ್ದಿರೋ ಅಳಿಯನಿಗೆ ಕೆಲ್ಸ ಮಾಡೋದಕ್ಕೆ ಯಾಕೆ ಹೇಳೋದಿಲ್ಲ ಅಂತ. ದಿನ ಇಡೀ ಮನೇಲಿ ಸುಮ್ನೆ ಇರ್ತಾನೆ, ಫ್ರೀ ಊಟ ಮಾಡ್ತಿದ್ದಾನೆ. ಅಜ್ಜಿ, ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೊಂದು ಬೈಯೋ ಅಂತ ತಪ್ಪ ಅವ್ರು ಏನ್ ಮಾಡಿದ್ದಾರೆ? ಅವನಿಯ ಕೋಪದ ಧ್ವನಿಯನ್ನ ಕೇಳಿದ ಗಾಯತ್ರಿ ನೆಕ್ಲೆಸ್ ಅನ್ನ ಎಸ್ದು ಅವನಿಯನ್ನ ಗುರಾಯಿಸಲು ಪ್ರಾರಂಭಿಸಿದ್ರು. ನನ್ ಮುಂದೆನೆ ಜೋರಾಗಿ ಮಾತಾಡೋಷ್ಟು ಧೈರ್ಯ ಹೇಗ್ ಬಂತು ನಿನಗೆ? ಇವತ್ತು ನಿನ್ ತಂಗಿ ಎಂಗೇಜ್ಮೆಂಟ್, ಅದು ಸಿಟಿಲೇ ದೊಡ್ಡ ಕುಟುಂಬದ ಜೊತೆಗೆ. ನಿನ್ ಮಗ ಏನ್ ಗಿಫ್ಟ್ ಕೊಟ್ಟ ಅಂತ ಅವ್ರು ನನ್ನ ಹತ್ರ ಕೇಳಿದ್ರೆ ನಾನ್ ಏನಂತ ಹೇಳಿ? ಈಗ ಹೇಳು, ನಾನ್ ಏನ್ ಉತ್ತರ ಕೊಡ್ಲಿ? ಈ ಚೀಪ್ ಗಿಫ್ಟಾ? ಇದನ್ನ ಕೇಳಿ ಅವನಿ ಮುಂದೆ ಬಂದು ಏನು ಹೇಳೋದಕ್ಕೆ ಪ್ರಯತ್ನಿಸಿದ್ಲು. ಆದ್ರೆ ಅನಿಲ್ ಅವಳನ್ನ ಸುಮ್ಮನೆ ಇರೋದಕ್ಕೆ ಹೇಳ್ದ. ಈಗ ಬೇಡ. ಗಾಯತ್ರಿ ದೇವಿಯವರ ಕೋಪವನ್ನ ಅನಿಲ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅಜ್ಜಿ, ನಾವ್ ನಿಮಗ್ ಖುಷಿ ಪಡ್ಸೋಕೆ ಏನ್ ಮಾಡಿದ್ರು ಕೂಡ ನೀವ್ ಮಾತ್ರ ಏನ್ ಹೇಳೋದನ್ನು ನಿಲ್ಸಲ್ಲ. ಈ ನೆಕ್ಲೆಸ್ ಬೆಲೆ 60,000. ಮತ್ತೆ 60,000 ನಮಗ್ ತುಂಬಾ ದೊಡ್ಡ ಅಮೌಂಟ್. ಆದ್ರೆ ನಿಮಗಿದ್ ಮುಖ್ಯ ಅಲ್ಲ. ಇದನ್ನ ನೀವ್ ಸುಮ್ನೆ ಎಸೆದ್ಬಿಟ್ರಿ. ಗಾಯತ್ರಿ ದೇವಿಯವರ ಮುಖ ಕೋಪದಿಂದ ಕೆಂಪಾಗಿತ್ತು. ತಕ್ಷಣ ಅವಳು ಹತ್ರದಲ್ಲಿದ್ದ ಚಹಾ ಕಪ್ಪನ್ನ ತೆಗೆದು ಕೋಪದಲ್ಲಿ ಬಿಸಿ ಚಹಾವನ್ನ ಎಸೆಯೋದಕ್ಕೆ ಕೈ ಎತ್ತಿದ್ರು. ಅವನಿ ತಕ್ಷಣ ತನ್ನನ್ನ ರಕ್ಷಿಸಿಕೊಳ್ಳೋದಕ್ಕೆ ಮುಖವನ್ನ ತಿರುಗಿಸ್ಕೊಂಡ್ಲು. ಅವಳು ಮುಖ ತಿರುಗಿಸಿದ ತಕ್ಷಣ ಕಪ್ ಒಡೆದು ದೊಡ್ಡ ಶಬ್ದ ಕೇಳಿಸ್ತು. ಅವನಿ ನೋಡಿದ ತಕ್ಷಣ ಅವಳಿಗೆ ಶಾಕ್ ಆಯ್ತು. ಗೌತಮ್ ಅವಳ ಮುಂದೆ ಬಂದು ನಿಂತಿದ್ದ. ಅವನು ಗಾಯತ್ರಿ ಅವರ ಕೈ ಹಿಡಿದು ಕಪ್ಪನ್ನ ಗೋಡೆಯ ಕಡೆ ಎಸ್ತ. ನೀನಾ? ನೀವು ವಯಸ್ಸಲ್ಲಿ ದೊಡ್ಡವರು, ಅದೇ ರೀತಿ ನಡ್ಕೊಳ್ಳಿ. ಗಾಯತ್ರಿ ದೇವಿ ಕೋಪದಿಂದ ಗೌತಮ್ ಕಡೆ ನೋಡ್ತಿದ್ರು. ಆದ್ರೆ ಅವರು ಏನಾದ್ರೂ ಹೇಳೋಕ್ಕೂ ಮುಂಚೆನೆ ಹೊರಗಿನಿಂದ ಜೋರಾದ ಧ್ವನಿ ಒಂದು ಕೇಳಿಸ್ತು. ಕರಣ್ ವೀರ್ ಅಂಕಲ್ ಬಂದಿದ್ದಾರೆ, ಬೇಗ ಬನ್ನಿ. ಕರಣ್ ವೀರ್ ಎಂಬ ಹೆಸರನ್ನ ಕೇಳ್ತಿದ್ದಂತೆ ಗಾಯತ್ರಿ ದೇವಿಯವರ ಕೋಪ ಸ್ವಲ್ಪ ಕಡಿಮೆಯಾಯಿತು. ಯಾಕಂದ್ರೆ ಅವಳ ದೃಷ್ಟಿಯಲ್ಲಿ ಕರಣ್ ವೀರ್ ಅತ್ಯಂತ ಯಶಸ್ವಿ ಮಗ. ಗಾಯತ್ರಿ ದೇವಿಯವರು ತನ್ನ ಕೊಠಡಿಯಿಂದ ಹೊರಗೆ ಹೋಗೋದಕ್ಕೆ ಶುರು ಮಾಡಿದಾಗ ದುಬಾರಿ ಸೂಟ್ ಧರಿಸಿದ್ದ 6 ಅಡಿ ಎತ್ತರದ ವ್ಯಕ್ತಿ ಒಳಗ್ ಬಂದ. ಹೇ ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದೆ. ಓ ಹೌದಾ? ಅಣ್ಣ ಕೂಡ ತನ್ನ ಕುಟುಂಬ ಜೊತೆನೆ ಬಂದಿದ್ದಾನೆ. ಅಣ್ಣ ದೊಡ್ಡ ಪಾರ್ಟಿಗಳಿಗೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಅಣ್ಣ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ? ನೋಡಪ್ಪ, ಇವನ್ ಯಾವ್ದೋ ಆ ಚೀಪ್ ಆಗಿರೋ 60,000 ನೆಕ್ಲೆಸ್ ತಗೊಂಡ್ ಬಂದಿದ್ದಾನೆ. ನಿಮ್ ಬಗ್ಗೆ ಯೋಚನೆ ಮಾಡದೇ ಇದ್ರು ಕನಿಷ್ಠ ಶನಾಯ ಗೌರವದ ಬಗ್ಗೆ ಯೋಚಿಸ್ಬೇಕಿತ್ತು. ನಾಳೆ ಅವಳು ಬೇರೆಯವ್ರ ಮನೆಗೆ ಹೋಗ್ತಾಳೆ. ಈ ಕಾರಣಕ್ಕೆ ಅವಳು ಎಷ್ಟು ಟೀಕೆಗಳನ್ನ ಕೇಳಬೇಕು ಗೊತ್ತಾ? ಅಂಕಲ್, ನಿಮ್ ಫ್ಯಾಮಿಲಿ ಹತ್ರ ತುಂಬಾ ದುಡ್ಡಿರೋದ್ರಿಂದ ನೀವ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತೆ ಈ ಎಕ್ಸ್ಪೆನ್ಸಿವ್ ಗಾಡಿ ಕೂಡ ಕೊಡೋದಕ್ಕಾಗತ್ತೆ ಅಂತ. ಆದ್ರೆ ನೀವು ಮರಿಬೇಡಿ, ಈ ಎಲ್ಲ ದುಡ್ಡು ತಾತಂದು. ನೀವೇನು ಸಂಪಾದನೆ ಮಾಡಿದ್ದಲ್ಲ. ಅಪ್ಪನ ವಿಷಯಕ್ಕೆ ಬಂದ್ರೆ, ಅವ್ರನ್ನ ರಾಜ್ಗುರು ಮನೆಯಿಂದ ಬೇರೆ ಮಾಡಿದಾಗ ಅಜ್ಜಿ ಅವ್ರಿಗೆ ಏನೂ ಕೊಡ್ಲಿಲ್ಲ. ಈ ವಿಷಯ ನಿಮಗ್ ಚೆನ್ನಾಗ್ ಗೊತ್ತು ತಾನೆ? ಏನ್ ಹೇಳ್ತಾ ಇದ್ಯಾ? ನಿನ್ ಮಾತಿನ ಉದ್ದೇಶ
ನಾನ್ ನಮ್ಮನೆ ಆಸ್ತಿನ ಬಚ್ಚಿಟ್ಕೊಂಡ್ ಕೂತಿದೀನಿ ಅಂತನಾ? ಮತ್ತೆ ನನ್ ಮಕ್ಳ ನಡುವೆನೆ ಭೇದ ಭಾವ ಮಾಡ್ತೀನಾ? ಹೌದು ಅಜ್ಜಿ, ನೀವು ನಿಮ್ಮಿಬ್ರು ಮಕ್ಳಲ್ಲಿ ಭೇದ ಭಾವ ಮಾಡ್ತೀರಾ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನೀವೇ ಸ್ವತಃ ನೋಡಿ. ಅಪ್ಪನ್ ಪಾಲಿನ ಆಸ್ತಿ ಏನಾಯ್ತು? ಅದ್ರಲ್ಲಿ ಬೇರೆಯವ್ರು ತಿಂದು ಕುಡ್ದು ಚೆನ್ನಾಗಿದಾರಲ್ವಾ? ಅಮ್ಮ, ಈ ಮಾತುಗಳನ್ನೆಲ್ಲ ಬಿಟ್ಬಿಡಿ. ಇವತ್ತು ಬಹಳ ಸಂತೋಷ ಪಡೋ ದಿನ. ಈ ಜನರ ಬಗ್ಗೆ ಅಂದ್ರೆ ವ್ಯರ್ಥ ವಿಷಯಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನನ್ನ ಜೊತೆ. ನಾನು ಕಾರ್ ತಂದಿದ್ದೀನಿ, ಮತ್ತೆ ಶನಾಯಿಗೂ ಕೆಳಗಡೆ ಬಾ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ. ಈ ವಿಷಯ ಇನ್ನೂ ಮುಗ್ದಿಲ್ಲ. ಇದು ಕುತ್ರ ನಾನ್ ನಿನಗ್ ಕೊಡ್ತೀನಿ. ಹೇಗ್ ಕೊಡ್ತೀನಿ ಅನ್ನೋದನ್ನ ನೀನ್ ನೋಡ್ತಾ ಇರು. ಬನ್ನಿ. ಗಾಯತ್ರಿ ದೇವಿ ಮುಂದೇನ್ ಮಾಡ್ತಾರೆ? ಪಟೇಲ್ ಅವರು ಪಾರ್ಟಿಗೆ ಬಂದಾಗ ಏನಾಗುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.